ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಯಸ್, ಇವತ್ತು ನ್ಯೂ ಕ್ಯಾಲೆಂಡರ್ ಇಯರ್ ಕೂಡ ಹೌದು. ಇವತ್ತು ನನ್ನ ಮುದ್ದು ಅಮ್ಮ ಹುಟ್ಟಿದ ದಿನ ಕೂಡ ಹೌದು. ಇವತ್ತು ನಮ್ಮಮ್ಮ ಹುಟ್ಟಿದ ದಿನವನ್ನ ಸ್ಪೆಷಲ್ ಆಗಿ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ರೆಡಿ ಆಗಿಬಿಟ್ಟು ಮನೆಯಿಂದ ನಾವು ಬಂದಿದ್ದು ಕೆಳಗೇರಿಯ ಹೊಸರೋಣಿಯಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ. ಇವತ್ತು ಈ ದೇವಸ್ಥಾನದ ಜಾತ್ರೆ ಇತ್ತು. ನಾವು ಕೂಡ ದೇವರಿಗೆ ಕೈ ಮುಗಿದು ಗಣಪತಿಯ ಆಶೀರ್ವಾದವನ್ನ ತೆಗೆದುಕೊಂಡು ದೇವಸ್ಥಾನದ ಹೊರಗಡೆ ಬಂದ್ವಿ. ಜಾತ್ರೆ ಇರೋದ್ರಿಂದ ತುಂಬಾ ಜನರ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಕಟ್ಟಡದ ಮೇಲೆ ಹಾಕಿರುವಂತಹ ದೃಷ್ಟಿಗೊಮ್ಮೆನ ನೋಡ್ಬಿಟ್ಟು ನಮ್ಮ ರಿಯಾಕ್ಷನ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಬಂದಿದ್ದು ಸಾಯಿನಗರದ ಸಾಯಿಬಾಬಾ ಟೆಂಪಲ್ಗೆ. ಹೊಸ ವರ್ಷ ಆಗಿರೋದ್ರಿಂದ ತುಂಬಾ ಜನನೇ ಆಲ್ರೆಡಿ ಬಂದಿದ್ರು. ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾನು ಇದೇ ಸಾಯಿನಗರದಲ್ಲಿ 2 ವರ್ಷ ಇದ್ದೆ. ಸಾಯಿಬಾಬಾರ ಆಶೀರ್ವಾದವನ್ನ ತೆಗೆದುಕೊಂಡು ಅವರ ಅಲಂಕಾರವನ್ನ ಕಣ್ತುಂಬಿಸಿಕೊಂಡು ಪ್ರಸಾದವನ್ನ ತಗೊಂಡ್ವಿ. ಪ್ರತಿ ಗುರುವಾರ ಕೂಡ ಸಾಯಿಬಾಬಾರ ಗುಡಿ ಮಧ್ಯಾಹ್ನದ ಮಹಾಪ್ರಸಾದ ಇರುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಧಾರವಾಡಗೆ ಬಂದಾಗ ಪ್ರತಿ ಗುರುವಾರ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದೆ. ಅವಾಗ ಕಡಿಮೆ ಜನ ಇರ್ತಾ ಇದ್ರು. ಆದ್ರೆ ಇವಾಗ ತುಂಬಾ ಜನ ಕಾಂಪಿಟೇಟಿವ್ ಓದೋರು ಮಧ್ಯಾಹ್ನ ಇಲ್ಲಿ ಊಟಕ್ಕಂತ ಬರ್ತಾರೆ. ಎಷ್ಟೋ ಜನಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಒಂದ್ ಸಾರಿ ಕೂಡ ಇಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ. ಸಾಯಿನಗರದಿಂದ ನಾನು ಬಂದಿದ್ದು ಡೈರೆಕ್ಟ್ ಲೈಬ್ರರಿಗೆ ಎಂಟ್ರಿ ಕೊಟ್ಟು ನನ್ನ ಓದುವ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೆ. ನನ್ನ ಶಾಪ್ ಇಂದ ನ್ಯೂಸ್ ಪೇಪರ್ ತಗೊಂಡ್ ಬಂದಿದ್ದೆ. ನ್ಯೂಸ್ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಸಾಯಂಕಾಲ ಒಂದ್ ಸ್ವಲ್ಪ ಬೇಗನೆ ಹೋಗ್ಬೇಕು. ಮಮ್ಮಿ ಬರ್ತಡೇ ನಾವು ಪ್ರತಿ ವರ್ಷ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಇವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ನನಗೆ ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ನನಗೆ ಹೇಗಂದ್ರೆ ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ತುಂಬಾ ಖುಷಿಯಿಂದ ಅವ್ರು ಇರ್ಬೇಕಂತ ನನಗೆ ಅನ್ಸುತ್ತೆ. ಪ್ರತಿ ವರ್ಷ ಅವ್ರ ಬರ್ತಡೇ ಬಂದಾಗ ಎಕ್ಸೈಟ್ಮೆಂಟ್ ಆಗೋದು ನನ್ಗೆ. ಈ ವರ್ಷ ಅವರಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಟ್ಟು ಅವ್ರ ಖುಷಿನ ನೋಡ್ಬೇಕು ಅಂತ ನಾವು ಬಂದಿದ್ದು ಸಿಬಿಟಿ ಸಾರಿ ತಗೋಬೇಕಂತ ಸಾರಿ ಸೆಂಟರ್ ಗೆ ಬಂದಿದ್ವಿ. 2 ಸಾರಿಯನ್ನ ನಾನು ಪರ್ಚೇಸ್ ಮಾಡಿದೆ. ಮತ್ತೆ ಬೇರೆ ಶಾಪಿಂಗ್ ಅನ್ನ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ತರಕಾರಿಯನ್ನ ತಗೊಂಡು ನಾವು ಬಂದಿದ್ದು ಜಯನಗರ್ಗೆ. ವೇಣಿ ಬೇಕ್ಸ್ ಅಲ್ಲಿ ಕೇಕ್ ಆರ್ಡರ್ ಅನ್ನ ಕೊಟ್ಬಿಟ್ಟು ಗಿರ್ಮಿಟ್ ಅನ್ನ ತಿಂದ್ವಿ. ಗಿರ್ಮಿಟ್ ತಿಂದು ಹೋಗೋದ್ರಲ್ಲಿ ಕೇಕ್ ರೆಡಿ ಆಗಿತ್ತು. ಕೇಕ್ ತಗೊಂಡು ಮನೆಗೆ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ವಿ. ಇದು ನನ್ನ 2022 ಹೊಸ ವರ್ಷದ ಮೊದಲ ದಿನದ ವ್ಲಾಗ್ ಆಗಿತ್ತು. ನಮ್ಮ ಪೇರೆಂಟ್ಸ್ ನ ಖುಷಿ ಪಡಿಸೋದ್ರಲ್ಲಿ ಇರುವಂತಹ ಖುಷಿನೇ ಬೇರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.